ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ನಾನು ಜೋಸೆಫ್ ಹೂವರ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. 3 ಟಿಕೆಟು. ನನಗೆ IPL ಬಗ್ಗೆ ಟು ಬಿ ಫ್ರಾಂಕ್ ಸರ್ ಓಪನ್ ಆಗಿ ಹೇಳ್ತೀನಿ, ನಾಲೆಜ್ ಬಹಳ ಕಮ್ಮಿ, ಆಸಕ್ತಿ ಕಮ್ಮಿ ಅನ್ನೋ ಕಾರಣಕ್ಕೇನು, ಆದರೆ ಆಸ್ ಅ ಜರ್ನಲಿಸ್ಟ್ ಎಷ್ಟು ತಿಳ್ಕೊಳ್ಬೇಕು ಅಷ್ಟು ತಿಳ್ಕೊಂಡಿದ್ದೀನಿ. ನನ್ನ ಮಾಹಿತಿ ತಪ್ಪಿದ್ರೆ ಕರೆಕ್ಟ್ ಮಾಡಿ. ಒಬ್ಬ ಶಾಸಕನಿಗೆ 3 ಟಿಕೆಟ್ ಅಂದ್ರೆ ಇರುವ 224 ಇಂಟು 3 ಮಾಡಿದಾಗ ಸರಿ ಸುಮಾರು 3 ರಿಂದ 6 ಕೋಟಿ ಖರ್ಚಂತೆ ಸರ್, ಹೌದಾ? ಈಗ ಫ್ರೀ ಟಿಕೆಟ್ ಕೊಟ್ಟಿರೋದು. ಇಷ್ಟು ಕಾಳಜಿಯಿಂದ ಫ್ರೀ ಟಿಕೆಟ್ ನ ಕೇಳ್ತಾ ಇರುವ ನಮ್ಮ ಜನಪ್ರತಿನಿಧಿಗಳಿಗೆ 11 ಮಂದಿಯ ಮಾರಣ ಹೋಮ ನಡೆದ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನ ಫಿಕ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಇಷ್ಟೇ ಆಸಕ್ತಿ ಇತ್ತ ನೀವು ಗಮನಿಸಿದಂತೆ? ಅಲ್ಲ, ನಾ ಹೇಳ್ಬೇಕಂದ್ರೆ ನೋಡಿ, ಈಗ ನೇರವಾಗಿ ಬರ್ತೀನಿ ಇದಕ್ಕೆ. ಫಸ್ಟ್ ಆಫ್ ಆಲ್ ಇವ್ರು ಯಾಕೆ ಒಪ್ಕೊಂಡ್ರು ಇವ್ರು ಆಡ್ಸಕ್ಕೆ? ಅದು ಮಶಾನ ಆಗಿತ್ತು. 11 ಜನ ಸತ್ತಿದ್ರು, ಈಗಲೂ ಎಲ್ರಿಗೂ ದುಃಖ ಇದೆ. ಇವ್ರು ಯಾಕೆ ಅರ್ಜೆಂಟಾಗಿ ಇನ್ನೂ ರೆಡಿ ಆಗಿಲ್ಲ? ಏನೇನು ಜಸ್ಟಿಸ್ ಡಿಕುಣ ಕೊಟ್ಟಿರೋ ಇದು ಇನ್ನೂ ಇದು ಮಾಡಿಲ್ಲ. ಅದನ್ನು ಇವ್ರು ಯಾಕೆ ಇಷ್ಟ ಅವಸರ? KSA ಅವ್ರಿಗೆ ಒಂದು ಕಡೆ ಎಲೆಕ್ಷನ್ ಒಳಗೆ ಹೇಳ್ಬಿಟ್ಟಿದ್ದೀವಿ ಮೆಂಬರ್ಸ್ಗೆ IPL ತರ್ತೀವಿ ಅಂದ್ಬಿಟ್ಟು ಅವರು, ಈ ಕಡೆ ಸರ್ಕಾರ ಬಂದ್ಬಿಟ್ಟು ಇವರೆಲ್ಲ ಒತ್ತಡ ಆಗ್ತಿದ್ದಾರೆ ಅಂತ ಇವ್ರು ಒಪ್ಕೋತಾರೆ. ಸೊ ನಾ ಹೇಳೋದು, ಇವ್ರು ಫಸ್ಟ್ ಆಫ್ ಆಲ್ ಹಾಡಬೇಕಾಗಿರಲಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ RCB ನಮ್ಮ 11 ಜನ ಸಾಯಿಸಿದ್ದಾರೆ. ಇವಾಗ ಒಂದು ಸ್ಮಾರಕ ಮಾಡಿದಾರಂತೆ. ಇದೇನು ಡ್ರಾಮಾ ಆಡ್ತಾರೆ? ಸ್ಮಾರಕ ಮಾಡ್ಬಿಟ್ಟು 11 ಜನಕ್ಕೆ ಸೀಟು ಬ್ಲ್ಯಾಕ್ ಹಾಕ್ಬಿಟ್ಟು ಅವ್ರ ಮೆಮೊರಿ ಅಂದರೆ ಲೈಫ ಬರುತ್ತೆ. ನಿಜ. ಸೊ ಈ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ರಿಯಾಲಿಟಿಗೆ ಬರೋಣ. ಈಗ ಶಾಸಕರು ಕೇಳ್ತಿದ್ದಾರೆ ಎಕ್ಸ್ಟ್ರಾ ಪಾಸು ಅದು ಅಂದ್ಬಿಟ್ಟು ಅದು ಬಿಡಿ, ಅದು ಬರುತ್ತೆ. ಬಟ್ ನನಗೆ ಗೊತ್ತಿರಂಗೆ, ನಾನು ಯಾಕಂದ್ರೆ ಈ ಕ್ರಿಕೆಟ್ ಸಿಸ್ಟಮ್ ಒಳಗೆ ಇದ್ದವನು, ಏನಾಗತ್ತಂದರೆ ಮುಂಚೆ ನನಗೆ ಗೊತ್ತಿರಂಗೆ ಒಬ್ಬೊಬ್ಬರು ಶಾಸಕರು MLCಗೆ ಒಂದೊಂದು ಟಿಕೆಟ್ ಕೊಡೋರು, ಮಿನಿಸ್ಟ್ರಿಗೆ ಅವ್ರಿಗೆ 1 ಟಿಕೆಟ್ ಪ್ಲಸ್ ಸ್ಪೌಸ್ಗೆ ಸೊ ಕೊಡೋರು. ಕೊಟ್ಟು ಆ ಥರ ಮಾಡಿ ಇನ್ವಿಟೇಷನ್ಸ್ ಬೇರೆ ಇದೆ, ಅದು ಬೇರೆ. ಸೊ ಇದೆಲ್ಲ ಮಾಡಿದಾಗ ಏನಾಗೋದಂದರೆ ಒಂದಷ್ಟು ಪೊಲಿಟಿಕಲ್ ಇದಕ್ಕೆ ಹೋಗೋದು, ಒಂದಷ್ಟು BWSSBಗೆ, ಒಂದಷ್ಟು ಬೆಸ್ಕಾಮ್ಗೆ, ಒಂದಷ್ಟು BBMP, ಈಗ GBಗೆ, ಪೊಲೀಸ್ಗೆ, ಜುಡಿಷರಿಗೆ, IT ಗೆ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ, ಮತ್ತೆ ನಿಮ್ಮ ಕಸ್ಟಮ್ಸ್, KSAಗೆಲ್ಲ ಅನುಕೂಲ ಆಗ್ಬೇಕಲ್ಲ. ಎಲ್ರಿಗೂ ಕೈ ಕೊಟ್ರೇನೆ ಅವ್ರ ಕೆಲಸ ಮಾಡ್ತಾರೆ. ಚೆನ್ನಾಗಿದೆ ಸರ್, KSAಗೆ ಅನುಕೂಲ ಆಗಬೇಕು ಅನ್ನೋ ನನ್ಗೆ ಗೊತ್ತು. ಆಮೇಲೆ ಅವ್ರು ಓಟ್ ಹಾಕ್ಸ್ಕೊಳಕ್ಕೆ ಮೆಂಬರ್ಸ್ಗೆಲ್ಲ ಎಕ್ಸ್ಟ್ರಾ ಪಾಸ್ ಕೊಡ್ತಾರೆ. ಯಾರಿಗಿದು ಒತ್ತಡ ಆಗ್ತಿರೋದಂದ್ರೆ ಬಡವರು ಯಾರು ನೋಡಕ್ ಹೋಗಲ್ಲ. ಯಾರೋ ಮಗು ಬಂದ್ಬಿಟ್ಟು ನಾನು ವಿರಾಟ್ ಕೊಹ್ಲಿ ನೋಡ್ಬೇಕು ಅಥವಾ ರೋಹಿತ್ ಶರ್ಮಾ ನೋಡ್ಬೇಕಂತ ಇದ್ರೆ ಆಸೆ ಅವ್ರು ಎಲ್ಲಿ ನೋಡಕ್ ಆಗತ್ತೆ? ಬೇರೆ ಎಲ್ಲರೂ ಟೆಲಿವಿಷನ್ ನೋಡ್ಕೊಂಡು ಕೂತ್ಕೋಬೇಕು. ಸೊ ಈಗ ಏನಾಗಿದೆ ಅಂದ್ರೆ ಸೌಕಾರ್ಗೆ ಅನುಕೂಲ. ಯಾರು ಜೆನ್ಯೂನ್ ಕ್ರಿಕೆಟರ್ ಇದ್ದಾರೋ ಅವ್ರು ಏನೋ ಮುಂದಕ್ಕೆ ಒಂದು ವಿರಾಟ್ ಕೊಹ್ಲಿ ಆಗ್ಬೋದು, ಇಲ್ಲ ತೆಂಡೂಲ್ಕರ್ ತರ ಹಾಗೆ ಆಸೆ ಇಟ್ಕೊಂಡು ಬಂದವ್ರಿಗೆ ಚಾನ್ಸೇ ಇಲ್ಲ. ಸೊ ಶಾಸಕರು ಈಗ ಡಿಮಾಂಡ್ ಮಾಡಿದಾರೆ, ಇಟ್ಕೊಳ್ಳಿ. ಇದು ನಾನು ಹೇಳೋದಂದ್ರೆ ಸರ್ಕಾರಕ್ಕೆ, ನೀವು ಕೊಟ್ರಲ್ಲ ಪರ್ಮಿಷನ್ RCBಗೆ, RCB ಫಸ್ಟ್ ಆಡಲ್ಲ ಅಂದ್ರು. ಯಾಕಂದ್ರೆ ಸರ್ಕಾರ ಒತ್ತಡ ಏನಿದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಆಚೆ ಏನಾಗುತ್ತೋ ಒಳಗಡೆ ಏನಾಗುತ್ತೋ ನಿಮ್ದೇ ರೆಸ್ಪಾನ್ಸಿಬಿಲಿಟಿ. RCB ಇಲ್ಲ, ನಾ ಮಾಡೋದಿಲ್ಲ. ಹೋದ್ರು, ಪುಣೆಗೆ ಹೋದ್ರು, ಇದಕ್ಕೆ ಹೋದ್ರು, ಜಾರ್ಖಂಡ್ ಹೋದ್ರು. ಆಮೇಲೆ DY ಪಾಟೀಲ್ ಇದನ್ನ ಅಲ್ಲಿ ತಗೊಳಕ್ ಹೋಗಿದ್ ಮುಂಬೈ. ಅವಾಗ ಅಲ್ಲೇ ಹಾರಾಡ್ತಿದ್ರು. ಇಲ್ಲಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. KS ಅವ್ರಿಗೆ ಡೌಟು ಬರ್ತಾರೋ ಇಲ್ವೋ ಅಂದ್ಬಿಟ್ಟು. ಯಾವಾಗ DY ಪಾಟೀಲ್ ಇಲ್ಲ ನಾವು ಮುಂಬೈಗೆ ಕೊಡಲ್ಲ ಅಂದಿದ ತಕ್ಷಣ ಇವ್ರಿಲ್ಲಿ ವಾಪಸ್ ಬರ್ತಾರೆ. ಅವಾಗ ಇವರು ಏನು ಡೀಲ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗು. ಯಾಕಂದ್ರೆ KS ನನ್ಗೆ ಗೊತ್ತಿರಂಗೆ ಟಿಲ್ 15-20 ಡೇಸ್ ಇದು ಯಾರಿಗೂ ಆಗತ್ತೋ ಇಲ್ವೋ ಅಂದ್ಬಿಟ್ಟು ಡೌಟ್. ಈ 11 ಜನಕ್ಕೆ ನಾವು ಸೀಟ್ಗಳನ್ನ ಬಿಟ್ಕೊಡ್ತೀವಿ, ಅವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ, ಇದೆಲ್ಲ ಆನ್ ಪೇಪರ್ ಆನ್ ಕ್ಯಾಮ್ರಾ ತೋರಿಸ್ತಾ ಇರುವ ಫೇಕ್ ಸಿಂಪತಿ. ನನ್ಗೆ ಈ ಪದ ಬಳಕೆ ಮಾಡ್ಲಿಕ್ಕೆ ಯಾವುದೇ ರೀತಿ ಮುಜುಗರ ಇಲ್ಲ. ಆ 11 ಪ್ರಾಣ ಇವತ್ತು ಆ ಮನೆ ಮಕ್ಕಳನ್ನ ಕಳ್ಕೊಂಡಿರೋ ಕುಟುಂಬಸ್ಥರು ಇದನ್ನ ನೋಡಿ ನಾಚಿಕೆ ಪಡಬೇಕು. ಇಂಥ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿದೀವಿ ಅಂತ ಹೇಳಿ. ವಾಪಸ್ ಬರ್ತೀನಿ ಸರ್. ನಮ್ಮ ಜೊತೆಯಲ್ಲಿ ಸುರೇಶ್ ಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಾವು ಅಂದ್ರೆ ಸರ್ಕಾರದಿಂದ ಕೇವಲ 1600 ರೂಪಾಯಿ ಬಾಡಿಗೆಗೆ ಜಾಗ ಕೊಟ್ಬಿಟ್ಟಿದೀವಿ. ನಮ್ಮಿಂದ ಸಾಕಷ್ಟು ಬೆನಿಫಿಟ್ ಗಳನ್ನ KSCA ತಗೊಳ್ತಾ ಇದೆ. ಋಣ ಸಂದಾಯ ಮಾಡ್ಬೇಕಲ್ಲ, ಕೊಡಿ ಬಿಟ್ಟಿ ಟಿಕೆಟು. ಹಿಂಗೆ ಅಲ್ವಾ ಸರ್ ವಾದ ಆಗ್ತಾ ಇರೋದು ಜನಪ್ರತಿನಿಧಿಗಳ ಕಡೆಯಿಂದ? ಮೊದಲನೇದು, ಇವತ್ತು ಈ ಒಂದು ಸಂವಾದಕ್ಕೆ ನಾನು ಕರೆದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಭಾಳ ದಿವಸ ಆದಮೇಲೆ ಗೆಳೆಯರಾದ ಸಮೀವುಲ್ಲಾ ಅವ್ರನ್ನ ನಾನು ಈ ಮೂಲಕ ಭೇಟಿ ಆಗ್ತಾ ಇದ್ದೀನಿ. ಆಮೇಲೆ ಜೋಸೆಫ್ ಹೂವರ್ ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ನೋಡ್ತಾ ಇದ್ದೆ. ಆ ಅನಿಮಲ್ ಬಗ್ಗೆ ಇರುವ ಅವ್ರಿಗೆ ಪ್ಯಾಷನ್ನು ಎಲ್ಲನೂ ಕೂಡ. ಈಗ 26ನೇ ತಾರೀಕು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿನಲ್ಲಿ ಆ ವ್ಯಾಪ್ತಿಯಲ್ಲಿರುವ ಜನರ ಸಮಸ್ಯೆ ಬಗ್ಗೆ ತುಂಬ ಚರ್ಚೆ ಆಗಿತ್ತು. ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ರು.
ಕೊನೆ ಹಂತದಲ್ಲಿ ಅದು ಹೇಗಿದ್ದಕ್ಕಿದ್ದಂಗೆ KSCA ಹೋಗಿ 1600 ರೂಪಾಯಿ ಬಾಡಿಗೆಗೆ ಹೋಗಿ ನಮಗೆ ಟಿಕೆಟ್ ಸಿಗಲ್ಲ ಅಂದು IPL ಹೋಗಿ ನಮ್ಗೆ ನಾವು ಟಿಕೆಟ್ ಕೊಡಬೇಕು ಒಂದು ನಾವೇನು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೋಬೇಕಾ ನಾವು ಅಂತಂದು ಕೊನೆಗೆ ಅದು ಸಂಪೂರ್ಣ ದಿಕ್ಕು ಕೆಟ್ಟ ಚರ್ಚೆ ಆಗೋಯ್ತದು. ನಾನು ಅನ್ಕೊಂಡಿದ್ದೆ ಸ್ಪೀಕರ್ ಹೋಗಿ ಕಡಿವಾಣ ಹಾಕಿ ಇಲ್ಲ ಇದೆಲ್ಲ ಇಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಅಂತ. ಬಟ್ ಅವರು ಕೂಡ DK ಶಿವಕುಮಾರ್ ಅವ್ರು ಹೇಳಿದ್ರು ಟಿಕೆಟ್ ಕೊಡಿಸಿ ಅಂತ. ನಂದು ಮೇನ್ ಅಬ್ಜೆಕ್ಷನ್ ಇರೋದು ಅಸೆಂಬ್ಲಿ ಜನಸಾಮಾನ್ಯರ ಜ್ವಲಂತ ಇಶ್ಯೂಗಳನ್ನ ಚರ್ಚೆ ವೇದಿಕೆ ಆಗಬೇಕೇ ವಿನ ನಮ್ಮ ಸವಲತ್ತುಗಳ ಬಗ್ಗೆ ಈ ರೀತಿ ವೇದಿಕೆ ಆಗೋದು, ಅದಕ್ಕೆ ಅವಕಾಶ ಕೊಡೋದು ಇದು ಸರಿ ಹೋಗೋದಿಲ್ಲ. ಎರಡನೇದು, ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೋಬೇಕಾ ಅಂತ ಕೇಳೋರು ಇವರೇ ಮತದಾರರಿಗೆ ಕ್ಯೂ ನಿಂತ್ಕೊಂಡು ವೋಟ್ ಹಾಕ್ಬೇಕು ಅಂತಾರೆ. ಇವರೇ ಎಲೆಕ್ಷನ್ ದಿವಸ ಕ್ಯೂನೇ ಇಲ್ಲ, ಜನನೇ ಇಲ್ಲ ಅಂತ ಹೇಳ್ತಾರೆ. ಮತದಾರರು ಕ್ಯೂ ನಿಂತ್ಕೋಬೇಕು, ಬಿಸಿಲಿರಲಿ ಮಳೆ ಇರಲಿ, ನಾವು ಹೋಗಿ ಕ್ಯೂ ನಿಂತ್ಕೋಬಾರ್ದು. ಮೂರನೇದು ಬಹಳ ಇಂಪಾರ್ಟೆಂಟು, ಇದರಲ್ಲಿ ಎಷ್ಟು ಜನಕ್ಕೆ ನಿಜವಾಗ್ಲೂ ಕ್ರಿಕೆಟ್ ಬಗ್ಗೆ ಜ್ಞಾನ ಇದೆ, ಕ್ರಿಕೆಟ್ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಇದೆ ಅಂತ. ಒಬ್ರು ಯಾರೋ ಹೇಳಿದ್ರು ಟಿಕೆಟ್ ಮೇಲೆ ನನ್ನ ಹೆಸರು ಪ್ರಿಂಟ್ ಮಾಡಿ ಕಳಿಸ್ಬಿಡ್ತಾರೆ, ನನ್ನ ಕಡೆಯವ್ರನ್ನ ಯಾರು ಬೇರೆಯವ್ರ ಕಳ್ಸಕ್ಕಾಗಲ್ಲ ಅನ್ನೋದು ಕೂಡ ನೋಡಿದ್ದೀವಿ ನಾವು. ಒಟ್ಟಾರೆ ಇದು ಬಹಳ ಜನಸಾಮಾನ್ಯರಿಗೆ ಇವತ್ತು ಬೇಜಾರಾಗಿದೆ. ಯಾರೋ ಒಬ್ರು ಹೇಳಿದ್ರು ಒಂದು ಕೆಲಸ ಮಾಡಿ, ಅಸೆಂಬ್ಲಿ ಸೆಷನ್ನೇ ನೀವು IPL ಮ್ಯಾಚ್ ಆಗುವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡ್ಬಿಡಿ, ಅವ್ರಿಗೂ ಖುಷಿ ಇವ್ರಿಗೂ ಖುಷಿ ಅಂತ. ಈ ರೀತಿ ವ್ಯಂಗ್ಯವಾಗಿ ಮಾತಾಡೋ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಇದು ಆಗ್ಬಾರ್ದಾಗಿತ್ತು, ಈ ರೀತಿ ಚರ್ಚೆಗೆ ಅವಕಾಶ ಸಿಗಬಾರ್ದಾಗಿತ್ತು. ನಿಜ. ನಾನು JDS ಹಾಗೆ BJP ವಕ್ತಾರರಿಂದ ಇನ್ನೊಂದು 2 ನಿಮಿಷ ಸಮಯವನ್ನ ನಿರೀಕ್ಷೆ ಮಾಡ್ತೆ. ಯಾಕಂದ್ರೆ ಸುರೇಶ್ ಕುಮಾರ್ ಸರ್ ಇನ್ನೊಂದು 5-6 ನಿಮಿಷ ಇರ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಸುರೇಶ್ ಕುಮಾರ್ ಸರ್, ಈಗ ನೀವು ಜನರ ಜ್ವಲಂತ ಸಮಸ್ಯೆಯನ್ನ ಚರ್ಚೆ ಮಾಡೋ ಜಾಗ ವಿಧಾನಸೌಧ ಅಂದ್ರೆ ಈ ಟಿಕೆಟ್ ಬೇಕು ಅಂತಿರೋರು ಜನಪ್ರತಿನಿಧಿಗಳು ಏನ್ ಹೇಳ್ತಿದ್ದಾರೆ, ಹೌದು ಇದು ಜನರ ಜ್ವಲಂತ ಸಮಸ್ಯೆ, ಕ್ಯೂ ಅಲ್ಲಿ ನಿಂತರೂ ಕೂಡ ಟಿಕೆಟ್ ಸಿಗ್ತಿಲ್ಲ ಅಂತ ಹೇಳಿ. ಸೊ ಜನರ ಪ್ರತಿನಿಧಿಯಾದ ನಾವು, ಜನಪ್ರತಿನಿಧಿಗಳದ್ದು ಜ್ವಲಂತ ಸಮಸ್ಯೆ ಇದು, ನಾವು ಕ್ಯೂನಲ್ಲಿ ನಿಂತರೂ ಟಿಕೆಟ್ ಸಿಗೋದಿಲ್ಲ. ಹೀಗಾಗಿ ಆಸ್ ವಿ ಆರ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್, ಜನರು ಅನುಭವಿಸ್ತಾ ಇರುವ ಜ್ವಲಂತ ಸಮಸ್ಯೆಗೆ ನಮಗ್ ಪರಿಹಾರ ಕೊಡೋ ಮೂಲಕ ಉತ್ತರ ಕೊಡಿ ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಈಗ ಸುರೇಶ್ ಕುಮಾರ್ ಸರ್ ಏನೋ ಔದಾರ್ಯತೆ ತೋರಿಸಿ ನನಗೆ ಬೇಡವೇ ಬೇಡ ಅಂತ ಪತ್ರ ಬರೆದು ಬಿಡ್ತೀರಿ, ಆದ್ರೆ ಎಲ್ಲರಿಗೂ ಬರ್ಬೇಕಲ್ಲ ಸರ್ ಇಂಥ ಔದಾರ್ಯತೆ. ವಿ ಆರ್ ನಾಟ್ ಅಬೋ, ನಾವೇನು ಅಬೋ ನಾರ್ಮಲ್ ಅಲ್ಲ, ವಿ ಆರ್ ಆಲ್ಸೋ ನಾರ್ಮಲ್ ಅನ್ನೋ ಔದಾರ್ಯತೆ ಎಲ್ರಿಗೂ ಬರ್ಬೇಕಲ್ಲ. ಇಟ್ಸ್ ನಾಟ್ ಕ್ವಶನ್ ಆಫ್ ಔದಾರ್ಯತೆ ಅಲ್ಲಲ್ಲ. ಈಗ ಅಲ್ಟಿಮೇಟ್ಲಿ ಶಾಸಕ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ, ಅದು ಹಕ್ಕುಗಳನ್ನ ಚಲಾಯಿಸೋ ಜಾಗ ಅಲ್ಲ ಅದು. ಎರಡನೇದು, ನಾವು ಜನಸಾಮಾನ್ಯರ ಪರವಾಗಿ ಮಾತಾಡಬೇಕು. ಅಲ್ಲಿ ನಿಜವಲ್ಲೂ ಕೂಡ ಬ್ಲಾಕ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಲಿ. ಅರೆ ನನಗೆ ಟಿಕೆಟ್ ಸಿಕ್ಕಿಲ್ಲ, ನಮ್ಗೆ 5 ಟಿಕೆಟ್ ಬೇಕು, ನಮ್ಗೆ 6 ಟಿಕೆಟ್ ಬೇಕು ಅನ್ನೋದು ಇದೆಯಲ್ಲ, ಇದು ಜನರ ಮುಂದೆ ನಾವು ಇನ್ನಷ್ಟು ಕನಿಷ್ಠರಾಗ್ತಾ ಹೋಗ್ತೀವಿ. ಈಗಾಗಲೇ ನಾವು ಕೆಳಗಡೆ ಹೋಗ್ಬಿಟ್ಟಿದ್ದೀವಿ, ಇನ್ನಷ್ಟು ಕೆಳಗಡೆ ಹೋಗ್ತೀವಿ ನಾವು. ಅದಕ್ಕೋಸ್ಕರ ನಾನು ಹೇಳೋದು, ಜನರ ಸಮಸ್ಯೆ ಅಂದರೆ ಯಾವುದು ಟಿಕೆಟ್ ಸಿಗದೆ ನಮ್ಗೆ ಟಿಕೆಟ್ ಸಿಗದೆ ಇರೋ ಜನರ ಸಮಸ್ಯೆ ಅಲ್ಲ ಅದು. ಜನರಿಗೆ ನಿಜ ನೋಡಿ, ನೀವು ಬಹಳ ಸ್ಟಾರ್ಟಿಂಗ್ ಅಲ್ಲಿ 11 ಜನ ಅವತ್ತು ತೀರೋದ್ರು. ಜೋಸೆಫ್ ಅವರು ಹೇಳಿದಾಗೆ RCB ಏನು ಇದು ದೇಶದ ಕ್ರಿಕೆಟ್ ಟೂರ್ನಮೆಂಟ್, ಇಟ್ಸ್ ಅ ಕಮರ್ಷಿಯಲ್ ವೆಂಚರ್.